ಅದು ನನಗೆ ತುಂಬ ಮನಸ್ಸಿಗೆ ತಗೊಂಡಿದ್ದು ಅದೊಂದು. ಮತ್ತು ನನಗೆ ಸನ್ಮಾನ ಆಗಿದ್ದು ಫಸ್ಟ್ ನಾನು ನಾವು ಲಾಸ್ಟ್ ಮ್ಯಾಚು ಫೈನಲ್ಲು ವಿನ್ ಆಗಿದ್ದ ಮ್ಯಾಚು, ಮತ್ತು ನಾನು ಮೋದಿ ಸರ್ನ ಮೀಟ್ ಆಗಿದ್ದು. ಸಿಸ್ಟರ್, ಕಂಗ್ರ್ಯಾಚುಲೇಷನ್ಸ್. ಈಗ ಎಲ್ಲರ ಲೈಫಲ್ಲೂ ಡಿಮೋಟಿವೇಟ್ ಆಗ್ತೀವಿ ಮತ್ತೆ ಫೇಲಿಯರ್ಸ್ ಆಗುತ್ತೆ. ಆಗ ನೀವು ಯಾವ ರೀತಿ ಮೋಟಿವೇಟ್ ಆಗಿ ಮತ್ತೆ ಯಾವ ರೀತಿ ನಿಮ್ಮ ಗೋಲ್ ಕಡೆ ನೀವು ಕಾನ್ಸಂಟ್ರೇಷನ್ ಮಾಡಿ ಹೇಗೆ ಅಚೀವ್ ಮಾಡಿದ್ರಿ, ಮತ್ತೆ ನಿಮಗೆ ಕ್ರಿಕೆಟ್ ಬಗ್ಗೆ ಯಾವ ಥರ ಇಂಟ್ರೆಸ್ಟ್ ಹೇಗೆ ಬಂತು ಅಂತ ಹೇಳ್ಬೋದು? ಮೇಯ್ನಾಗಿ ನಾವು ಯಾವಾಗ ನಮ್ಮ ಮೈಂಡ್ ಲೋ ಆಗುತ್ತೋ ಆವಾಗ ನಿಮ್ಮ ತಂದೆ ತಾಯಿ ನೆನೆಸ್ಕೊಳ್ಳಿ. ಅಂತಂದರೆ ಅವರು ಯಾವ ರೀತಿ ಕಷ್ಟ ಬೀಳ್ತಾ ಇದ್ದಾರೆ, ನಮ್ಮನ್ನು ಯಾವ ರೀತಿ ಅವರು ಯಾವ ಸಿಚುವೇಶನಲ್ಲಿ ಇದ್ರು ಸ್ವಲ್ಪ ಆವಾಗ ಇವಾಗೇನೋ ಚೆನ್ನಾಗಿದ್ದಾರೆ, ಓಕೆ, ಇವಾಗ ಅವರು ಕಷ್ಟ ಬಿದ್ದು ನಿಮ್ಮನ್ನು ಓದಿಸ್ತಾ ಇದ್ದಾರೆ, ಬಟ್ ಅವರು ಯಾವ ಸ್ಥಾನದಿಂದ ಬಂದರು ಅಂತ ಅಂದ್ಬಿಟ್ಟು ಅವ್ರನ್ನ ಸ್ವಲ್ಪ ತಿಳ್ಕೊಳ್ಳಿ. ಬಟ್ ತುಂಬ ಡಿಫಿಕಲ್ಟು. ಬಟ್ ನನ್ನ ಅಪ್ಪ ಆಗ ಯಾರೋ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದು, ಅದು ನನ್ನಪ್ಪ ಅದು ಒಂದು ಟೈಮಿಗೆ ಊಟಕ್ಕೋಸ್ಕರ ಅದು ಬೇರೆಯವರು ಮನೆಯಲ್ಲಿ ಕೆಲಸ ಮಾಡಿಕೊಂಡು, ಅದು ಅವರು ಏನು ಆಗ ಕಾಲದಲ್ಲಿ ಸೆಗಣಿ ತಗೊಂಡು ಹೋದರೆ ಮಾತ್ರ ಒಂದು ಒಟ್ಟಿಗೆ ಕೂಡಿಸಿದ್ರೆ ಮಾತ್ರ ಆಗ ಊಟ ಕೊಡ್ತಿದ್ರಂತೆ. ಅದು ಇಷ್ಟು ದಪ್ಪ ಮುದ್ದೆ ಮಾತ್ರ ಅಷ್ಟೇ ಕೊಡ್ತಾ ಇದ್ದಿದ್ದಂತೆ. ಅದಕ್ಕೋಸ್ಕರ ನನ್ನ ತಂದೆ ಎಷ್ಟೋ ಬಾರಿ ಕಷ್ಟ ಪಟ್ಟಿದ್ದಾರೆ. ಸೊ ಅದೊಂದು ನನಗೆ ಡಿಮೋಟಿವೇಶನ್ ಆಗುತ್ತೆ, ಮೋಟಿವೇಶನ್ ಆಗುತ್ತೆ ನನಗೆ. ಸೊ ಥ್ಯಾಂಕ್ ಯು ಟು ಆಲ್. ಕಂಗ್ರ್ಯಾಚುಲೇಷನ್ ಸಿಸ್ಟರ್. ನೀವು ಸೊಸೈಟಿನಲ್ಲಿ ನೀವು ಒಬ್ಬ ಡಿಸೇಬಲ್ಡ್ ಅಂತ ಯಾರಾದರೂ ಡಿಸ್ಕರೇಜ್ ಮಾಡಿದಾಗ ನೀವು ಬೇಡ, ನಾನು ಕೂಡ ಒಬ್ಬ ಕಾಮನ್ ಆಗಿ ಗರ್ಲಾಗೆ ಇರೋದ, ಏನು ಕೂಡ ಅಚೀವ್ ಮಾಡೋದು ಬೇಡ ಅಂತ ಅನ್ನಿಸಿದಾಗ ನಿಮ್ಮ ಸ್ಟ್ರೆಂತ್ ಆಗಿ ಏನಿತ್ತು? ಸ್ಟ್ರೆಂತಾಗಿ ನನಗೆ ನಾನು ದೇಶಕ್ಕೋಸ್ಕರ ಏನಾದರೂ ಒಂದು ಮಾಡಬೇಕು ಅನ್ನೋದೊಂದು ನನ್ನ ಮನಸ್ಸಲ್ಲಿತ್ತು. ಸೊ ಹಂಗಾಗಿ ಸೊಸೈಟಿಲಿ ಈಗಲೂ ಸಹ ಏನೋ ಒಂದು ಬ್ಲೈಂಡ್ನೆಸ್ ಒಂದು ಕೆಳಮಟ್ಟದಲ್ಲೇ ನೋಡ್ತಾರೆ. ಈಗೀಗ ಸ್ವಲ್ಪ ಡೆವಲಪ್ ಆಗ್ತಾ ಇದೆ. ಅದು ಡಿಸೇಬಿಲಿಟಿ ಅನ್ನೋದೊಂದು ವರ್ಡ್ ಇದೆ, ಅದು ಡಿಸೇಬಿಲಿಟಿ ತೆಗೆದಾಕ್ಬಿಟ್ಟು ಅದು ಎಬಿಲಿಟಿ ಮಾಡ್ತೀವಿ ನಾವು. ಸ್ಪೆಷಲಿ ಎಬಿಲಿಟಿ, ನಾವು ಎಬಿಲಿಟಿ ಆಗೇ ಇರ್ತೀವಿ. ನಾವು ಯಾವಾಗಲೂ ಯಾರ ಥರನೂ ನಾವು ಕಮ್ಮಿ ಇಲ್ಲ, ನಾವು ತೋರಿಸ್ಕೊಳ್ಬೇಕು, ನಾವು ನಮ್ಮ ದೇಶಕ್ಕೋಸ್ಕರ ಆಡಬೇಕು ಅನ್ನೋದೊಂದು ನನ್ನ ಮನಸ್ಸಲ್ಲಿತ್ತು. ಸೊ ನನಗೆ ಹೋಗೋಕ್ಕಾಯ್ತು. ಥ್ಯಾಂಕ್ ಯು.